ತಂದಾನೇ ನನಿತಾನ. ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ಭರವಸೆ ಮೂಡಿಸಿರುವ ಒಂದು ಪ್ರಮುಖ ಉದ್ದಿಮೆ. ಈ ಉದ್ದಿಮೆಯ ಯಶಸ್ಸು ಹುಳುಗಳಿಗೆ ಪೂರೈಸುವ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪಿನ ಮೇಲೆ ಅವಲಂಬಿತ. ಹಾಗಾಗಿ ಈ ತೋಟಗಳ ನಿರ್ವಹಣೆಗೆ ಕೃಷಿಕರು ಹೆಚ್ಚಿನ ಒತ್ತು ನೀಡುವುದು ಅತ್ಯವಶ್ಯಕ. ಸಾವಯವ ಕೃಷಿ ಮಾಡಲಿಕ್ಕೆ ಹಿಪ್ಪನೇರಳೆ ಸಸಿಗಳ ಮಧ್ಯದಲ್ಲಿ ಟ್ರೆಂಚನ್ನು ತೆಗೆದು ಅದರಲ್ಲಿ ಹಸಿರೆಲೆ ಗಿಡಗಳನ್ನು ಮಲ್ಚ್ ಮಾಡೋದ್ರ ಮುಖಾಂತರ ಸಾವಯವ ಕೃಷಿ ಅಂಶನ ಹೆಚ್ಚಿಸಿ, ಮಣ್ಣಿನಲ್ಲಿ ಸಾವಯವ ಅಂಶಗಳನ್ನ ಹೆಚ್ಚಿಸಿ ನೀರನ್ನ ಹಿಡಿದಿಟ್ಕೊಳ್ಳೋ ಅಂಶನ ಹೆಚ್ಚು ಮಾಡ್ತೈತೆ. ಇದರಿಂದ ಉತ್ಕೃಷ್ಟ ಗುಣಮಟ್ಟದ ಹಿಪ್ಪನೇರಳೆ ಸೊಪ್ಪು ಉತ್ಪಾದನೆ ಮಾಡಲು ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಮುಂಗಾರು ಬುಡ ಕಟಾವು ಮಾಡೋ ಸಮಯದಲ್ಲಿ ರೇಷ್ಮೆ ಬೆಳೆಗಾರರು ಹಿಪ್ಪನೇರಳೆ ಸಾಲುಗಳ ಮಧ್ಯದಲ್ಲಿ 1.5 ಅಡಿ ಅಗಲ 1 ಅಡಿ ಆಳದ ಟ್ರಂಚ್ಗಳನ್ನು ತೆಗೆದು ಅವರ ಸೊಪ್ಪು ತೋಟದ ಸುತ್ತಮುತ್ತ ಸಿಗ್ತಕ್ಕಂಥ ಹಸಿರೆಲೆ ಗಿಡಗಳನ್ನು ಅಥವಾ ತರೆಗು, ತಮಟೆ, ಈ ಕೃಷಿ ತ್ಯಾಜ್ಯ ವಸ್ತುಗಳು, ಪ್ರಾಣಿಜನ್ಯ ಇರಬಹುದು, ಸಸ್ಯಜನ್ಯ ಇರಬಹುದು ವಸ್ತುಗಳನ್ನು ಈ ಟ್ರಂಚ್ಗಳಲ್ಲಿ ಹಾಕಿ ಪದರವಾಗಿ ಮುಚ್ಚಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಕೊಟ್ಟಿಗೆ ಗೊಬ್ಬರ ಇನ್ನಿತರ ಅಂಶಗಳನ್ನು ನಾವು ಹಾಕಿ ಅದನ್ನು ಮುಚ್ಚೋದ್ರಿಂದ ಹಿಪ್ಪನೇರಳೆ ತೋಟದಲ್ಲಿ ಸಾವಯವ ಅಂಶ ಹೆಚ್ಚಾಗ್ತದೆ. ನೀರು ಹಿಡಿದುಕೊಳ್ಳೋ ಶಕ್ತಿ ಈ ಟ್ರಂಚ್ನಲ್ಲಿ ಹೆಚ್ಚಾಗೋದ್ರಿಂದ ಹಿಪ್ಪನೇರಳೆ ಸೊಪ್ಪು ಉತ್ಪಾದನೆಯಲ್ಲಿ ಗರಿಷ್ಠ ಮಟ್ಟದ ಇಳುವರಿಯನ್ನು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ರೇಷ್ಮೆ ಬೆಳೆಗಾರರು ತಮ್ಮ ತೋಟದ ಸಾಲುಗಳ ಮಧ್ಯದಲ್ಲಿ ಹಸಿರೆಲೆ ಗಿಡಗಳಾದರೆ ಡೈಯಂಚ, ಆಮೇಲೆ ಹುಳಿ ಗಿಡ, ಇಂತಹ ಭಾಳ ವೇಗವಾಗಿ ಬೆಳೀತಕ್ಕಂಥ ಸಣಬು, ಇಂತಹ ಗಿಡಗಳನ್ನು ಬೆಳೆಸಿ ಅವು ಹೂ ಬಿಡುವುದಕ್ಕಿಂತ ಮುಂಚೆ ಅದನ್ನು ಕಿತ್ತು ಆ ಸಾಲುಗಳಲ್ಲಿ ಮಧ್ಯದಲ್ಲಿ ಟ್ರೆಂಚ್ ಮೂಲಕ ನಾವು ಮುಚ್ಚೋದ್ರಿಂದ ಹಿಪ್ಪನೇರಳೆ ಸೊಪ್ಪಿನಲ್ಲಿ ಉತ್ಪಾದನೆಯನ್ನು ನಾವು ಹೆಚ್ಚಿಸಬಹುದಾಗಿದೆ. ಮಣ್ಣಿನ ಗುಣಮಟ್ಟ ಉತ್ಕೃಷ್ಟವಾಗ್ತದೆ, ಉತ್ತಮವಾಗ್ತದೆ. ಈ ರೀತಿ ಮಾಡೋದ್ರಿಂದ ರೇಷ್ಮೆ ಬೆಳೆಗಾರರು ಒಂದು ಎಕರೆವಾರು ನಾವು ಪಡೀತಕ್ಕಂಥ ಮೊಟ್ಟೆಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಗೂಡಿನ ಇಳುವರಿ ಚೆನ್ನಾಗಿ ಬರ್ತೈತೆ, ಬೆಳೆ ಯಶಸ್ಸು ಉತ್ತಮವಾಗಿರುತ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪಿನ ಇಳುವರಿಗೆ ಸೂಕ್ತ ತಳಿಗಳು ಹಾಗೂ ಬೇಸಾಯ ಕ್ರಮಗಳು ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ರೇಷ್ಮೆ ಇಲಾಖೆ ಕೃಷಿಕರಿಗೆ ಹಲವು ರೀತಿಯಲ್ಲಿ ನೆರವಾಗುತ್ತಾ ಬಂದಿದೆ. ಹಿಪ್ಪನೇರಳೆ ಪ್ರಸ್ತುತ 4-5 ತಳಿಗಳು ಪ್ರಚಲಿತದಿದ್ದಾವೆ. V1 ಅತ್ಯಂತ ಉತ್ಕೃಷ್ಟವಾದಂಥ ಒಂದು ತಳಿ. ಇದು ಎಕರೆಗೆ ಸುಮಾರು 25,000 kgಯಷ್ಟು ವರ್ಷಕ್ಕೆ ಇಳುವರಿ ಕೊಡ್ತೈತೆ. ಮಳೆಯಾಶ್ರಯದಕ್ಕೆ ಒಂದು ತಳಿ ಇದೆ, S13 ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಉತ್ತಮವಾದ ನೀರಿನ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ತಳಿ ಇದು. ಚಾಕಿಗೆ ವಿಶೇಷವಾಗಿ ಒಂದು S36 ತಳಿಯನ್ನು ಅದು ಕೇಂದ್ರ ರೇಷ್ಮೆ ಮಂಡಳಿಯವರು ಅದು ಕಂಡುಹಿಡಿದಿದ್ದಾರೆ. ಎಲೆಗಳು ಮಂದವಾಗಿದೆ, ರಸಭರಿತವಾಗಿದೆ. ಚಾಕಿ ಹುಳುಗಳು ಅತ್ಯಂತ ಉತ್ಕೃಷ್ಟವಾಗಿ ಈ ಸೊಪ್ಪನ್ನು ತಿಂದು ಉತ್ತಮವಾದ ಚಾಕಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಇತ್ತೀಚೆಗೆ ನಮ್ಮ ರೇಷ್ಮೆ ಸಂಶೋಧನಾ ಸಂಸ್ಥೆ ತಳಗಟ್ಪುರ, ರಾಜ್ಯ ರೇಷ್ಮೆ ಸಂಶೋಧನಾ ತಳಗಟ್ಪುರದವರು ಕೂಡ ಒಂದು ಸುವರ್ಣ ತಳಿ ಅಂತ ಒಂದು ಬಿಡುಗಡೆ ಮಾಡಿದ್ದಾರೆ. ಈ ತಳಿಯನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಕೂಡ ಹೆಚ್ಚು ಪ್ರಚಾರ ಕೊಡ್ತಾ ಇದ್ದೀವಿ. ಈಗಾಗಲೇ 4-5 ಕಡೆ ರೇಷ್ಮೆ ಬೆಳೆಗಾರರು ಈ ತಳಿಯನ್ನು ಹಾಕಿದ್ದಾರೆ. ಉತ್ತಮವಾದಂಥ ಇಳುವರಿ ಬರ್ತಾ ಇದೆ. ಯಾವುದೇ ತಳಿಯ ಹಿಪ್ಪನೇರಳೆ ತೋಟನ ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರ ಯಥೇಚ್ಛವಾಗಿ ಸವಲತ್ತುಗಳನ್ನ ಕೊಡ್ತಾ ಇದೆ. ಇವಾಗ ಹಿಪ್ಪನೇರಳೆ ನಾಟಿ ಮಾಡಲಿಕ್ಕೆ ಒಂದು ಎಕರೆಗೆ 4,125 ರೂಪಾಯಿಗಳ ಸಹಾಯಧನವನ್ನು, ಪ್ರೋತ್ಸಾಹಧನ ಕೊಡ್ತಾ ಇದೆ. ಹರಿಜನ, ಗಿರಿಜನ, SC ST ಜನಾಂಗಕ್ಕೆ 7,500 ರೂಪಾಯಿ ಒಂದು ಎಕರೆಗೆ ಕೊಡ್ತಾ ಇದೆ. ಗರಿಷ್ಠ ಇದನ್ನು 5 ಎಕರೆವರೆಗೆ ಎಲ್ಲ ಜನಾಂಗದವರಿಗೂ ಕೂಡ ವಿಸ್ತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ನಿರಂತರ ಹಸಿರೆಲೆ ಪೂರೈಸುವ ಹಿಪ್ಪುನೇರಳೆ ತೋಟಗಳಿಗೆ ಸೂಕ್ತ ನೀರಾವರಿ ವ್ಯವಸ್ಥೆ ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಇಲಾಖೆ ಹನಿ ನೀರಾವರಿ ಪದ್ಧತಿಗಳ ಅಳವಡಿಕೆಗೆ ಸಹಾಯಧನ ಪೂರೈಸಿ ನೆರವಾಗುತ್ತಿದೆ. ಉತ್ಕೃಷ್ಟವಾದ ರೇಷ್ಮೆ ಬೆಳಿಬೇಕಾದರೆ, ಹಿಪ್ಪನೇರಳೆ ಸೊಪ್ಪು ಬೆಳಿಬೇಕಾದರೆ ಹಿಪ್ಪನೇರಳೆ ತೋಟಕ್ಕೆ ಹನಿ ನೀರಾವರಿ ಅಳವಡಿಸೋದು ಕೂಡ ಬಹಳ ಮುಖ್ಯವಾದಂಥದ್ದು. ಈ ಹನಿ ನೀರಾವರಿ ಅಳವಡಿಸಲಿಕ್ಕೆ ತಗಲ್ತಕ್ಕಂಥ ವೆಚ್ಚದ 75% ಅಂದರೆ ಸುಮಾರು ಒಂದು ಎಕರೆಗೆ 20,000 ರೂಪಾಯಿ ಘಟಕ ದರ ಇದ್ದು 15,000 ರೂಪಾಯಿ ಎಕರೆಗೆ ಸಹಾಯಧನ ಇತರೆ ಜನಾಂಗದವರಿಗೆ ಸಿಗ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ರೇಷ್ಮೆ ಬೆಳೆಗಾರರಿಗೆ 18,000 ರೂಪಾಯಿ ಎಕರೆಗೆ ಸಿಗ್ತದೆ. ಇಲ್ಲೂ ಕೂಡ ಗರಿಷ್ಠ 5 ಎಕರೆವರೆಗೆ ರೇಷ್ಮೆ ಬೆಳೆಗಾರರು ತಮ್ಮ ತೋಟಗಳಿಗೆ ಹನಿ ನೀರಾವರಿ ಅಳವಡಿಸಲಿಕ್ಕೆ ಅವಕಾಶ ಇದೆ. ಹಿಪ್ಪುನೇರಳೆ ತೋಟಗಳ ವಿಸ್ತೀರ್ಣ ಹಾಗೂ ಅವಶ್ಯಕತೆಗೆ ಅನುಗುಣವಾಗಿ ಹುಳು ಸಾಕಾಣಿಕೆ ಮನೆ ಹಾಗೂ
ಆ ನಂತರ ಗೂಡು ಕಟ್ಟಿಸಲು ಅವಶ್ಯಕವಾದ ಚಂದ್ರಿಕೆ ಮನೆಗಳ ನಿರ್ಮಾಣಕ್ಕೂ ಸಹಾಯಧನ ಲಭ್ಯ. ರೇಷ್ಮೆ ಬೆಳೆಗಾರ ಹೊಂದಿರತಕ್ಕಂಥ ಹಿಪ್ಪನೇರಳೆ ತೋಟದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಮತ್ತು ಅವನು ಕಟ್ಟತಕ್ಕಂಥ ಮನೆಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಅದನ್ನು 25,000 ರೂಪಾಯಿ, 50,000 ರೂಪಾಯಿ, 75,000 ರೂಪಾಯಿ ಈ ರೀತಿ 3 ಹಂತದ ವಿವಿಧ ಮಾದರಿಯ ಮನೆಗಳಿಗೆ ಸಹಾಯಧನ ಪ್ರಸ್ತುತ ಸರ್ಕಾರದಲ್ಲಿ ಲಭ್ಯವಿದೆ. ಪರಿಶಿಷ್ಟ ಜಾತಿಯ ಪಂಗಡ ಬೆಳೆಗಾರರಿಗೆ 25,000, 75,000 ಹಾಗೂ 90,000 ರೂಪಾಯಿ ಈ ರೀತಿ ಸಹಾಯಧನ ಉಳು ಸಾಕಣೆ ಮನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರ್ತೈತಿ. ಇದರ ಜೊತೆಗೆ ಉಳು ಸಾಕಣೆ ಮುಗಿದ ನಂತರ ರೇಷ್ಮೆ ಹುಳುಗಳನ್ನು ಚಂದ್ರಿಕೆ ಮೇಲೆ ಬಿಟ್ಟ ನಂತರ ಗಾಳಿ ಬೆಳಕು ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ಮಾಡಲು ಚಂದ್ರಿಕೆ ಮನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಈ ಚಂದ್ರಿಕೆ ಮನೆ ನಿರ್ಮಾಣ ಮಾಡಲಿಕ್ಕೂ ಕೂಡ ಕನಿಷ್ಠ 18,000ದಿಂದ ಹಿಡಿದು 50,000ದವರೆಗೆ ಇತರೆ ಜನಾಂಗದವರೆಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಜನಾಂಗದವರೆಗೆ 25,000ದಿಂದ ಹಿಡಿದು 75,000ವರೆಗೆ ಇದು ಸಹಾಯಧನ ಸವಲತ್ತು ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ರೇಷ್ಮೆ ಬೆಳೆಗಾರರಲ್ಲಿ ಉತ್ತಮ ತಳಿಗಳ ಬಳಕೆಯನ್ನು ಪ್ರೋತ್ಸಾಹಿಸಲೆಂದೇ ವಿಶೇಷ ಯೋಜನೆಯೊಂದನ್ನು ಇಲಾಖೆ ಅನುಷ್ಠಾನಗೊಳಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಸಾಲಿಂದ ಈಚೆಗೆ ಹಿಪ್ಪನೇರಳೆ ಸೊಪ್ಪು ಗುಣಮಟ್ಟ ಸುಧಾರಣೆ ಆದ ನಂತರ ಮನೆ ಮಾಡೋದ್ರ ಜೊತೆಗೆ ಹೀಗೆ ಗೂಡು ಉತ್ತಮ ಗುಣಮಟ್ಟದ ಗೂಡನ್ನು ಪ್ರೋತ್ಸಾಹ ದೃಷ್ಟಿಯಿಂದ ಪ್ರತಿ ಬೆಳೆಗಾರ ಉತ್ಪಾದಿಸುವ ಗೂಡಿನ ಉತ್ಕೃಷ್ಟತೆಯ ಮೇಲೆ ಪ್ರತಿ 1 kg ಬೈವೋಲ್ಟೇನ್ ಗೂಡಿಗೆ 40 ರೂಪಾಯಿ ಬೋನಸ್ ಕೊಡ್ತಾ ಇದ್ದೀವಿ. ಮಿಶ್ರತಳಿ ಗೂಡಿಗೆ 10 ರೂಪಾಯಿ ಪ್ರತಿ ಕೆಜಿಗೆ ಸರ್ಕಾರ ನೀಡ್ತಾ ಇದೆ. ಇದು ಕನಿಷ್ಠ ಇಲ್ಲಿ ಒಂದು ನಿಯಮ 60 kg ಸರಾಸರಿ ಇಳುವರಿ ಕನಿಷ್ಠ ಇರಬೇಕು ಅಂತ ಒಂದು ನಿಯಮ ಇದೆ. ಇದರ ಜೊತೆಗೆ ಚಾಕಿ ಪ್ರೋತ್ಸಾಹ ಮಾಡೋ ದೃಷ್ಟಿಯಿಂದ ಚಾಕಿ ತಗೊಳ್ತಕ್ಕಂಥ ರೈತರು, ವಿಶೇಷವಾಗಿ ಬೈವೋಲ್ಟೇನ್ ಚಾಕಿ ತಗೊಳ್ತಕ್ಕಂಥ ರೈತರಿಗೆ 100 ಮಟ್ಟೆ ಚಾಕಿಯನ್ನು ಚಾಕಿ ಕೇಂದ್ರದಿಂದ ಪಡೆದಾಗ ಅವರಿಗೆ 750 ರೂಪಾಯಿ ಸಹಾಯಧನವನ್ನು ಇಲಾಖೆ ಇವತ್ತು ಕೊಡ್ತಾ ಇದೆ. ಇವೆಲ್ಲ ಸವಲತ್ತುಗಳು ನೀಡ್ತಾ ಇರೋದ್ರಿಂದ ಪ್ರಸ್ತುತ ರೇಷ್ಮೆಯ ಉತ್ಪಾದಕತೆಯ ಗುಣಮಟ್ಟ, ಗೂಡಿನ ಗುಣಮಟ್ಟ ತುಂಬ ಸುಧಾರಣೆಯಾಗಿದೆ. ಹೆಚ್ಚು ಹೆಚ್ಚು ರೈತರು ಈ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡು ಹೆಚ್ಚು ದ್ವಿತಳಿ ಉತ್ಪಾದನೆ ಮಾಡಲಿಕ್ಕೆ ಜಿಲ್ಲೆಯಲ್ಲಿ ಬರ್ತಾ ಇದ್ದಾರೆ. ಒಟ್ಟಾರೆ ಕೃಷಿಕರು ಈ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಗುಣಮಟ್ಟದ ಉತ್ಪಾದನೆ, ಅಧಿಕ ಇಳುವರಿ ಹಾಗೂ ಹೆಚ್ಚಿನ ಆದಾಯ ಪಡೆಯಬೇಕೆಂಬುದು ನಮ್ಮೆಲ್ಲರ ಆಶಯ. ರೈತರು ಆರ್ಥಿಕ ಸಬಲತೆಯನ್ನು ಹೊಂದಬೇಕಾದಲ್ಲಿ ಕೇವಲ ಕೃಷಿಯನ್ನು ಮಾತ್ರ ಅವಲಂಬಿಸದೆ ಕೃಷಿ ಆಧಾರಿತ ಪಶುಪಾಲನೆಯಂಥ ಉಪಕಸುಬುಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಕೃಷಿ ಮತ್ತು ಪಶುಪಾಲನೆ ಒಂದಕ್ಕೊಂದು ಪೂರಕವಾಗಿದ್ದು ರೈತನಿಗೆ ಸಹಕಾರಿಯಾಗಿರುತ್ತವೆ. ಪಶುಪಾಲನೆಯಲ್ಲಿ ರೈತರು ಮುಖ್ಯವಾಗಿ ರಾಸುಗಳ ಆರೋಗ್ಯ, ಆಹಾರ ಮತ್ತು ಲಾಲನೆ ಪಾಲನೆಯತ್ತ ಗಮನ ಹರಿಸಬೇಕಾಗುತ್ತದೆ. ನಮ್ಮ ಭಾರತದಲ್ಲಿ ನಾವು ಹೆಚ್ಚಾಗಿ ಕೃಷಿಗೆ ಮಳೆಯನ್ನು ಅವಲಂಬಿಸಿರೋದ್ರಿಂದ ಬಹಳ ಈಗಿನ ಕಾಲದಲ್ಲಿ ರೈತ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾನೆ. ಇದನ್ನು ತಪ್ಪಿಸ್ಬೇಕು ಅಂತ ಅಂದರೆ ಅವನು ಹೈನುಗಾರಿಕೆಯನ್ನು ಕೂಡ ಅವಲಂಬಿಸಿದ್ರೆ ಅದನ್ನು ಬಹಳ ಅತ್ಯಂತ ಲಾಭದಾಯಕ ಉದ್ದಿಮೆನಾಗಿ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ಕೋಬೇಕಂತ ಅಂದರೆ ಬಹಳ ಮುಖ್ಯವಾಗಿ ರೈತ ಯಾವುದಕ್ಕೆ ಗಮನ ಕೊಡಬೇಕಾಗತ್ತಪ್ಪ ಅಂತಂದರೆ ಈ ರಾಸುಗಳನ್ನ ಪಾಲನೆ ಹೇಗೆ ಮಾಡುವುದು, ಇವುಗಳಿಗೆ ಸರಿಯಾಗಿ ವ್ಯವಸ್ಥೆಯನ್ನು ಆಹಾರ, ನೀರು, ಗಾಳಿ ವ್ಯವಸ್ಥೆ ಯಾವ ರೀತಿ ಮಾಡಿಕೊಡ್ಬೇಕು, ರಾಸುಗಳು ಆರೋಗ್ಯವಾಗಿ ಹೇಗಿರಬೇಕು, ಇವಕ್ಕೆ ರೋಗ ಬಂದಾಗ ಅವನು ಹೇಗೆ ಅದನ್ನು ತಡೆಗಟ್ಟೋದು, ಮತ್ತು ರೋಗ ಬಂದ ಸಮಯದಲ್ಲಿ ಸೂಕ್ತವಾದ ಸಲಹೆಗಳನ್ನ ಪಶುವೈದ್ಯರಿಂದ ಕೇಳಿ ತಿಳ್ಕೊಳ್ಳೋದು, ಮತ್ತು ಕಾಲಕ್ಕೆ ಸರಿಯಾಗಿ ಈ ರೋಗಗಳನ್ನು ತಡೆಗಟ್ಟಬೇಕಾದ್ರೆ ನಾವು ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಲಸಿಕೆಗಳು ಅಂತ, ಲಸಿಕೆ ಅಥವಾ ಚುಚ್ಚುಮದ್ದು ಅಂತ ನಿಮಗೆಲ್ಲ ಏನು ಗೊತ್ತಿದೆ, ಅದು ನಮ್ಮ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ. ಇದನ್ನು ಕೇಳಿ ತಿಳ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಪಡೆದು ಇದನ್ನು ಚಿಕಿತ್ಸೆ ಅಥವಾ ಈ ತಡೆಗಟ್ಟುವಿಕೆಯನ್ನು ರೈತ ಪಾಲಿಸಿದ್ದೇ ಆದರೆ ಬಹಳ ಈ ಹೈನುಗಾರಿಕೆಯನ್ನು ನಾವು ಬಹಳ ಲಾಭದಾಯಕ ಉದ್ಯಮಿಯನ್ನಾಗ ಮಾಡ್ಕೋಬೋದಾಗಿದೆ.
ಇದಕ್ಕೆ ನಾವು ಏನಪ್ಪ ಮಾಡಬೇಕು ಅಂತಂದರೆ, ಈ ರೈತ ಈಗ ಮೊದಲೇ ಹೇಳಿರೋಂಗೆ ನಿಮಗೆಲ್ಲ ಒಂದು ನಾಣ್ಣುಡಿ ಗೊತ್ತಿದೆ, ಚಿಕಿತ್ಸೆಗಿಂತ ಮುಖ್ಯವಾಗಿ ನಾವು ರೋಗ ತಡೆಗಟ್ಟೋದ್ರಿಂದ ಅನೇಕ ಆರ್ಥಿಕ ಸಂಕಷ್ಟತೆಯನ್ನು ನಾವು ನಷ್ಟಗಳನ್ನ ತಡೆಗಟ್ಟಬಹುದು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರಾಸುಗಳಿಗೆ ರೋಗಬಾಧೆ ಹೆಚ್ಚಾಗಿ ರೈತ ಆರ್ಥಿಕ ಸಂಕಷ್ಟಕ್ಕೊಳಗಾಗುತ್ತಾನೆ. ಮಳೆಗಾಲದಲ್ಲಿ ಹರಡುವ ಸಾಮಾನ್ಯ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದು ಗಳಲೆ ರೋಗ ಅಥವಾ ಗಂಟಲು ಬೇನೆ ರೋಗ. ಈ ಮಳೆಗಾಲದಲ್ಲಿ ಅನೇಕ ರೋಗಗಳು ನಮ್ಮ ರಾಸುಗಳನ್ನ ಬಾಧಿಸುತ್ತೆ. ಈ ರೋಗಗಳಲ್ಲಿ ಒಂದು ಬಹಳ ಮುಖ್ಯವಾದ ರೋಗ ನಮ್ಮ ರಾಸುಗಳಿಗೆ ಬರೋದು ಯಾವುದಪ್ಪ ಅಂತಂದರೆ ಈ ಗಳಲೆ ರೋಗ ಅಥವಾ ಗಂಟಲು ಬೇನೆ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಗಳಗಂಡ ಅಂತ ಕೂಡ ನಾವು ಕರಿತೀವಿ. ಇದಕ್ಕೆ ಇಂಗ್ಲೀಷಲ್ಲಿ ನಾವು ಎಮೊರೇಜಿಕ್ ಸೆಪ್ಟಿಸಿಮಿಯಾ ಅಂತ ಕರೀತಾರೆ. ಇದು ಬ್ಯಾಕ್ಟೀರಿಯಾ ರೋಗಾಣುಗಳಿಂದ ಬರುವಂಥ ಒಂದು ಸಾಂಕ್ರಾಮಿಕ ರೋಗ. ಅಂದರೆ ಇದು ಬಹಳ ಬೇಗ ಒಂದು ಹಸುವಿಂದ ಇನ್ನೊಂದು ಹಸುಗೆ ಅಥವಾ ಒಂದು ಪ್ರಾಣಿಗಳಿಂದ ಇನ್ನೊಂದು ಪ್ರಾಣಿಗೆ ಬಹಳ ಬೇಗ ಹರಡುತ್ತೆ. ಈ ರೋಗ ಪ್ಯಾಸ್ಚುರೆಲ್ಲಾ ಮಲ್ಟೋಸಿಡಾ ಎಂಬ ರೋಗಾಣುವಿನಿಂದ ಬರುತ್ತೆ. ರೋಗದಿಂದ ನರಳುತ್ತಿರುವ ಪ್ರಾಣಿಗಳಲ್ಲಿ ಅತಿ ತೀಕ್ಷ್ಣವಾದ ರಕ್ತ ನಂಜಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರಾಸುಗಳು ಸಾವನ್ನಪ್ಪನ್ನೋದನ್ನು ನಾವು ಕಾಣ್ತೀವಿ. ಗಳಲೆ ರೋಗ ಅಥವಾ ಗಂಟ್ಲು ಬೆನೆ ಅಂತ ಈ ರೋಗ ಏನಿದೆ, ನಾವು ಹೆಚ್ಚಾಗಿ ಇದನ್ನು ನಾವು ಎಮ್ಮೆಗಳಲ್ಲಿ ಕಾಣ್ತೀವಿ ಮತ್ತು ಹಸುಗಳಲ್ಲಿ, ಅದರಲ್ಲೂ ಹೆಚ್ಚು ಪ್ರಮಾಣದಲ್ಲಿ ಕರುಗಳಲ್ಲಿ ಕಾಣ್ತೀವಿ. ಈ ರೋಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕುರಿ, ಮೇಕೆ ಮತ್ತು ಹಂದಿಗಳಲ್ಲಿ ಕೂಡ ಬರುತ್ತೆ. ಈ ರೋಗ ಈ ಆರೋಗ್ಯವಂತ ಹಸುಗಳಿಗೆ ಅಥವಾ ರಾಸುಗಳಿಗೆ ಹೇಗೆ ಪ್ರವೇಶ ಮಾಡುತ್ತಪ್ಪ ಅಂತಂದರೆ ಉಸಿರಾಟದ ಮೂಲಕ ಅಥವಾ ಗಾಳಿ, ನೀರು ಅಥವಾ ಮೇವಿನ ಮೂಲಕ ಕೂಡ ಇದು ದೇಹವನ್ನು ಪ್ರವೇಶ ಮಾಡುತ್ತೆ. ಈ ರೀತಿ ಪ್ರವೇಶ ಮಾಡಿದ ಈ ರೋಗಾಣು ಯಾವಾಗಪ್ಪ ಈ ನಮ್ಮ ಹಸುಗಳಿಗೆ ಕಾಯಿಲೆ ತಂದೊಡ್ಡುತ್ತಪ್ಪ ಅಂತಂದರೆ, ಈ ನಮ್ಮ ಹಸುಗಳಲ್ಲಿ ಯಾವುದೇ ಕಾರಣದಿಂದನಾದರೂ ಆಗ್ಬೋದು, ರೋಗ ನಿರೋಧಕ ಶಕ್ತಿ ತಾತ್ಕಾಲಿಕವಾಗಿ ಕಡಿಮೆ ಆದಂಥ ಸಮಯದಲ್ಲಿ ಈ ರೋಗಾಣುಗಳು ದೇಹದಲ್ಲಿ ವೃದ್ಧಿಗೊಂಡು ಅವು ರಕ್ತ ನಂಜನ್ನು ಉಂಟು ಮಾಡಿ ಅನೇಕ ಪ್ರಮಾಣದ ಸಾವು ನೋವುಗಳಿಗೆ ಕಾರಣ ಆಗುತ್ತೆ. ಇದಕ್ಕೆ ಈ ರೋಗ ಉಂಟು ಮಾಡಲಿಕ್ಕೆ ಕಾರಣಗಳೇನಪ್ಪ, ಈ ರೋಗ ನಿರೋಧಕ ಶಕ್ತಿ ನಮ್ಮ ಹಸುಗಳಿಗೆ, ನಮ್ಮ ಪ್ರಾಣಿಗಳಲ್ಲಿ ಯಾವಾಗ ಕಡಿಮೆ ಆಗುತ್ತಪ್ಪ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಈ ಕಾರಣಗಳೇನಪ್ಪ ಅಂತಂದರೆ, ಇದು ಹೆಚ್ಚಾಗಿ ತೇವಾಂಶವಿರುವ ಪ್ರದೇಶದಲ್ಲಿ ಈ ರೋಗಾಣುಗಳು ಬಹಳ ಬೇಗ ಬೆಳೆಯುತ್ತವೆ. ಇದು ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ಈ ರೋಗವನ್ನು ನಾವು ಮಳೆಗಾಲದಲ್ಲಿ ಹೆಚ್ಚಾಗಿ ನೋಡ್ತೀವಿ. ಮತ್ತು ಈ ರೋಗಾಣುಗಳು ಯಾವಾಗಪ್ಪ ಹೆಚ್ಚಾಗಿ ಆಗ್ತವೆ ಅಂತಂದರೆ, ನಾವು ಈ ಹಸುಗಳಿಗೆ ಸರಿಯಾದ ಆಹಾರ, ನೀರು ಕೊಡದೆ ಅಂಥ ಸಮಯದಲ್ಲಿ ಅಥವಾ ಅವುಗಳಿಗೆ ಆಹಾರ ನೀರಿನ ಕೊರತೆ ಇರುವಂಥ ಸಮಯ ಇರ್ಬೋದು. ನೀವೆಲ್ಲ ನೋಡಿರೋ ಹಾಗೆ ಬರಗಾಲದಲ್ಲಿ, ಮತ್ತು ಈ ಹಸುಗಳನ್ನ ನಾವು ಸರಿಯಾದ ಕೊಟ್ಟಿಗೆಗಳಲ್ಲಿ ಕಟ್ಟಿಲ್ಲದೆ ಇರೋದು, ಅಂದರೆ ಗಾಳಿ ಬೆಳಕು ಸರಿಯಾಗಿ ಇಲ್ಲದೆ ಇರೋವಂಥ ಪ್ರದೇಶ, ಅಥವಾ ಈ ಆಕಳುಗಳನ್ನ ನಾವು ಬೇರೆ ಯಾವುದಾದ್ರೂ ಕಾರಣಗಳಿಂದ ದೂರಕ್ಕೆ ಪ್ರಯಾಣ ಬೆಳೆಸಿದಾಗ ಅವಕ್ಕೆ ಹೆಚ್ಚು ಆಯಾಸ ಆಗುತ್ತೆ. ಈ ಪ್ರಯಾಣ ನೀವು ಸಂತೆಗೆ ಕರ್ಕೊಂಡು ಹೋಗ್ಬೋದು, ಅಥವಾ ಮಾರಾಟಕ್ಕೆ ಕರ್ಕೊಂಡು ಹೋಗ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪ್ರದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದು. ಇಂಥ ಸಮಯದಲ್ಲಿ ನೀವು ಬಹಳ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ಮತ್ತು ಈ ರೋಗಾಣುಗಳು ಹೆಚ್ಚಾಗಿ ಯಾವಾಗ ರೋಗವನ್ನು ಉಂಟು ಮಾಡ್ತಾವಪ್ಪ ಅಂತಂದರೆ, ಈ ವಾತಾವರಣದಲ್ಲಿ ನೀವು ನೋಡಿರೋ ಹಾಗೆ ಅತ್ಯಂತವಾದ ತುಂಬ ವೈಪರೀತ್ಯ ಇದ್ದಾಗ, ಅಂದರೆ ತುಂಬ ಬಿಸಿಯಾದ ಗಾಳಿ ಇರ್ಬೋದು ಅಥವಾ ಶೀತಲವಾದ ಹವೆ ಇರ್ಬೋದು. ಇಂಥ ವಾತಾವರಣದಲ್ಲಿ ನಾವು ನಮ್ಮ ರಾಸುಗಳನ್ನ ಇಟ್ಟಾಗ, ಮತ್ತು ಕೆಲವೊಂದು ಸತಿ ನಮ್ಮ ರಾಸುಗಳಲ್ಲಿ ರಕ್ತಹೀನತೆ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಸಾಂಕ್ರಾಮಿಕ ರೋಗಗಳಿಂದ ಅವು ಬಳಲ್ತಾ ಇರ್ಬೋದು. ಇಂಥ ಸಮಯದಲ್ಲಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಈ ರೋಗ ಬರುವ ಸಂದರ್ಭ ಬಹಳ ಜಾಸ್ತಿ ಆಗುತ್ತೆ. ಈ ನಮ್ಮ ಗಳಲೆ ರೋಗ ಅಥವಾ ಗಂಟಲು ಬೇನೆ ಅಂತ ಈ ರೋಗ ಇದೆಯಲ್ಲ, ಇದು ಅನೇಕ ಥರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಬಹಳ ಪ್ರಮುಖವಾದುದು ಏನಪ್ಪ ಅಂತಂದರೆ, ಎರಡು ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ಅತಿ ತೀವ್ರತರವಾದ ಕಾಯಿಲೆ. ಈ ಕಾಯಿಲೆಯಲ್ಲಿ ನಾವುಗಳು ಯಾವ ರೋಗ ಲಕ್ಷಣಗಳನ್ನು ಕಾಣಲ್ಲ. ಹೆಚ್ಚಾಗಿ ರಕ್ತ ನಂಜಿನಿಂದಾಗಿ ಈ ರಾಸುಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾವನ್ನಪ್ಪನ್ನು ನಾವು ಕಾಣ್ತೀವಿ. ಮತ್ತು ಇನ್ನೊಂದು ಅತಿ ಸಾಮಾನ್ಯವಾದ ತರಹದ ಕಾಯಿಲೆ, ಇದು ಹೆಚ್ಚಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟ ರೋಗ ಲಕ್ಷಣಗಳನ್ನು ತೋರಿಸುತ್ತೆ. ಈ ರೀತಿಯ ಕಾಯಿಲೆನ ನಾವು ಹಸು, ಕುರಿ, ಮೇಕೆ, ಎಮ್ಮೆ, ದನಗಳಲ್ಲಿ ಕೂಡ ಕಾಣ್ಬೋದು. ಈ ಗಳಲೆ ರೋಗದ ಮುಖ್ಯ ಲಕ್ಷಣಗಳೇನಪ್ಪ ಅಂತಂದರೆ, ನಾನು ಮೊದಲೇ ಹೇಳಿದ ಹಾಗೆ ಅತಿ ತೀವ್ರತರ ಕಾಯಿಲೆ ಆದರೆ ರಕ್ತ ನಂಜಿನಿಂದ ಈ ರಾಸುಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸಾವನ್ನಪ್ಪನ್ನು ನಾವು ಕಾಣ್ತೀವಿ. ಮತ್ತು ಈ ಅತಿ ಸಾಮಾನ್ಯವಾದ ರೂಪದ್ದಾದರೆ, ಮೊದಲನೇದಾಗಿ ದೇಹದ ಉಷ್ಣತೆ ಹೆಚ್ಚೋದು, ಅದನ್ನು ನೀವೇನು ಜ್ವರ ಅಂತ ಕರಿತೀರಾ ಅದು, ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದಾದ್ರಿಂದ ನಾವು ಕೆಮ್ಮು ಕಾಣ್ಬೋದು, ಮತ್ತು ಸರಿಯಾಗಿ ಉಸಿರಾಡದೇ ಇರೋದು ಅಥವಾ ಮೇಲುಸಿರ ಇರೋದು, ಮತ್ತು ರಾಸುಗಳು ಕೆಮ್ಮುವುದು, ಮತ್ತು ರಾಸುಗಳ ಮೂಗಿನಿಂದ ಮತ್ತು ಕಣ್ಣಿನಿಂದ ನೀರು ಸೋರೋದು ಅಥವಾ ಸಿಂಬಳ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಕಾಣ್ತೀವಿ.
ಮತ್ತು ಇದರಲ್ಲಿ ಇನ್ನೊಂದು ಮುಖ್ಯವಾದ ರೋಗ ಲಕ್ಷಣ ಏನಪ್ಪ ಅಂತಂದರೆ ಈ ಗಂಟಲು ಅಥವಾ ಗದ್ದದ ಕೆಳಗೆ ಅಥವಾ ಕತ್ತಿನ ಭಾಗದಲ್ಲಿ ನೋವಿನಿಂದ ಕೂಡಿದ ಊತವನ್ನು ನಾವು ಕಾಣ್ತೀವಿ. ಈ ಎಲ್ಲ ಪ್ರಮುಖ ಲಕ್ಷಣಗಳು ನಾವು ಕಂಡಾಗ ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ನಮ್ಮ ರೈತ ಮಿತ್ರರು ಪಶು ವೈದ್ಯರನ್ನ ಸಂಪರ್ಕಿಸಿ ಅವರ ಸೂಕ್ತ ಸಲಹೆಯನ್ನು ತಗೊಂಡು ಅವರ ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ಮಾಡಿಸ್ಬೇಕಾಗತ್ತೆ. ಮತ್ತು ಇದಕ್ಕೆಲ್ಲದಕ್ಕಿಂತ ಮೊದಲು ಮುನ್ನೆಚ್ಚರಿಕೆಯಾಗಿ ನಮ್ಮ ರೈತರು ಏನು ಮಾಡ್ಬೋದಪ್ಪ ಅಂತಂದರೆ ಇದಕ್ಕೆ ಲಸಿಕೆ ಲಭ್ಯ ಇದೆ, ಅಂದರೆ ಚುಚ್ಚುಮದ್ದು ಲಭ್ಯ ಇದೆ. ಈ ಚುಚ್ಚುಮದ್ದನ್ನು ನಮ್ಮ ಕಾಲಕ್ಕೆ ನಮ್ಮ ರೈತರು ಬಾಂಧವರು ತಮ್ಮ ಪ್ರಾಣಿಗಳಿಗೆ ರಾಸುಗಳಿಗೆ ಹಾಕಿಸೋದ್ರಿಂದ ಈ ರೋಗವನ್ನು ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಈ ಗಳಲೆ ರೋಗನ ತಡೆಗಟ್ಟಬೇಕಂತಂದರೆ ನಮ್ಮ ರೈತ ಬಾಂಧವರು ತಮ್ಮ ರಾಸುಗಳನ್ನು ಪಶು ವೈದ್ಯರಿಗೆ ತೋರಿಸಿ ಅದು ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆ ಅಥವಾ ಚುಚ್ಚುಮದ್ದು ಹಾಕಿಸೋದ್ರಿಂದ ಬಹಳ ಸುಲಭವಾಗಿ ಈ ರೋಗನ ನಾವು ತಡೆಗಟ್ಟಬಹುದು. ಇದಕ್ಕೆ ಲಸಿಕೆ ಉಚಿತವಾಗಿ ಎಲ್ಲ ಪಶು ವೈದ್ಯ ಆಸ್ಪತ್ರೆ, ಪಶು ಚಿಕಿತ್ಸಾ ಕೇಂದ್ರಗಳಲ್ಲಿ ಲಭ್ಯ ಇರುತ್ತೆ. ತಮ್ಮ ವಿಶ್ವವಿದ್ಯಾಲಯದ ಪಶು ಆರೋಗ್ಯ ಜೈವಿಕ ಸಂಸ್ಥೆಯವರು ಉಚಿತವಾಗಿ ಇದನ್ನು ಎಲ್ಲ ಪಶು ವೈದ್ಯ ಆಸ್ಪತ್ರೆಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ನಾವು ಈ ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ಯಾವಾಗಪ್ಪ ಹಾಕಿಸ್ಬೋದು ಅಂತಂದರೆ ಮಳೆಗಾಲ ಪ್ರಾರಂಭ ಆಗುವ ಮೊದಲು ಅಥವಾ ಮಳೆಗಾಲ ಶುರು ಆಗಿರುವಾಗ ನಾವು ಈ ಲಸಿಕೆಯನ್ನು ಹಾಕಿಸ್ಬೋದು. ಇದಕ್ಕೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಾವು ಲಸಿಕೆಯನ್ನು ಹಾಕಿಸೋದ್ರಿಂದ ಬಹಳ ಸುಲಭವಾಗಿ ನಾವು ಈ ರೋಗವನ್ನು ತಡೆಗಟ್ಟಬಹುದಾಗಿದೆ. ನಮ್ಮ ರಾಸುಗಳನ್ನು ದೂರದ ಪ್ರಯಾಣಕ್ಕೆ ಒಳಪಡಿಸಿದಾಗ ಅವಕ್ಕೆ ಹೆಚ್ಚು ಆಯಾಸ ಆಗಿ ಈ ರೋಗ ಕಂಡುಬರುವ ಸಾಧ್ಯತೆ ಹೆಚ್ಚು ಅಂತ ಹೇಳಿದೆ. ಅದಕ್ಕಾಗಿ ನಮ್ಮ ರೈತ ಬಾಂಧವರು ಯಾವಾಗಾದರೂ ನಮ್ಮ ಈ ರಾಸುಗಳನ್ನು ದೂರದ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುವ ಮೊದಲು ಕೂಡ ಮುನ್ನೆಚ್ಚರಿಕೆಯಾಗಿ ಈ ರೋಗ ತಡೆಗಟ್ಟಬೇಕಂದ್ರೆ ನಾವು ಲಸಿಕೆಯನ್ನು ಹಾಕಿಸ್ಬೋದು. ನಾವು ಈ ಗಳಲೆ ರೋಗದ ಲಸಿಕೆಯನ್ನು ವರ್ಷಕ್ಕೆ ಸಾಮಾನ್ಯವಾಗಿ 1 ಬಾರಿ ಹಾಕಿಸಿದ್ರೆ ಸಾಕಾಗತ್ತೆ. ಆದರೆ ಈಗ ರೋಗ ಹೆಚ್ಚಾಗಿ ಕಂಡುಬರುವ ಪ್ರದೇಶ ಅಥವಾ ಈ ಸ್ಥಾನಿಕ ಪ್ರದೇಶ ಅಥವಾ ಎಂಡೆಮಿಕ್ ಪ್ಲೇಸಸ್ ಅಂತ ಏನು ಹೇಳ್ತೀವಿ ಅಥವಾ ಹೆಚ್ಚಾಗಿ ತೇವಾಂಶ ಇರುವಂಥ ಈ ಪ್ರದೇಶಗಳಲ್ಲಿ ನಾವು ಈ ರೋಗದ ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ನಮ್ಮ ಜಾನುವಾರುಗಳಿಗೆ ಅಥವಾ ರಾಸುಗಳಿಗೆ 2 ಬಾರಿ ಹಾಕಿಸ್ಬೇಕಾಗತ್ತೆ. ವರ್ಷಕ್ಕೆ 2 ಬಾರಿ ಅಂದರೆ 6 ತಿಂಗಳಿಗೊಂದ್ಸತಿ ಕೂಡ ಹಾಕಿಸ್ಬಹುದು. ಈ ರೋಗವನ್ನು ನಾವು ಸಾಮಾನ್ಯವಾಗಿ ಈ ರೋಗಗಳಿಗೆ ಚಿಕಿತ್ಸೆ ಕೊಡೋದಕ್ಕಿಂತ ರೋಗವನ್ನು ತಡೆಗಟ್ಟುವುದರಲ್ಲಿ ನಮ್ಮ ರೈತನ ಜಾಣ್ಮೆ ಬಹಳ ಅಡಗಿದೆ. ಇದನ್ನು ತಡೆಗಟ್ಟೋದಕ್ಕೆ ಬಹಳ ಸುಲಭವಾಗಿ ಅವನು ಬಹಳ ಸುಲಭವಾದಂಥ ಮಾರ್ಗಗಳನ್ನ ಅಳವಡಿಸ್ಕೊಳ್ಬೋದು. ಈ ಮಾರ್ಗಗಳು ಏನಪ್ಪ ಅಂತಂದರೆ ಕೊಟ್ಟಿಗೆಯಲ್ಲಿ ಶುಚಿತ್ವವನ್ನು ಕಾಪಾಡುವುದು, ಹಸುಗಳ ಅಥವಾ ರಾಸುಗಳ ಆರೋಗ್ಯದ ಕಡೆ ಗಮನ ಕೊಡುವುದು, ಅವುಗಳಿಗೆ ಉತ್ತಮವಾದ ಆಹಾರ, ಶುದ್ಧವಾದ ನೀರು, ಒಳ್ಳೆಯ ಗಾಳಿ ಬೆಳಕು ಇರುವಂಥ ಜಾಗದಲ್ಲಿ ಅವುಗಳನ್ನ ಇಡುವುದು, ಮತ್ತು ದೂರ ಪ್ರಯಾಣಕ್ಕೆ ಅವುಗಳನ್ನು ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಅವುಗಳಿಗೆ ಹೆಚ್ಚಾಗಿ ಆಯಾಸ ಆಗದಂಗೆ ನೋಡ್ಕೊಳ್ಳುವುದು, ಮತ್ತು ಈ ಪ್ರಯಾಣಕ್ಕೆ ಮೊದಲು ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ಹಾಕಿಸುವುದು, ಈ ಎಲ್ಲದರಿಂದ ಬಹಳ ಸುಲಭವಾಗಿ ನಮ್ಮ ರೈತ ಈ ರೋಗಗಳನ್ನು ತಡೆಗಟ್ಟಿ ಅವನು ಆರ್ಥಿಕ ಸಬಲತೆಯನ್ನು ಪಡೆದುಕೊಳ್ಬಹುದಾಗಿದೆ. ಉಚಿತವಾಗಿ ಲಭ್ಯವಿರುವ ಗಳಲೆ ರೋಗ ನಿರೋಧಕ ಲಸಿಕೆಯನ್ನು ಜಾನುವಾರುಗಳಿಗೆ ಕ್ರಮವಾಗಿ ನೀಡಿದಲ್ಲಿ ರೋಗ ಬಾಧೆಯನ್ನು ತಡೆಗಟ್ಟಬಹುದು. ರೋಗಗಳಿಗೆ ಚಿಕಿತ್ಸೆ ಕೊಡಿಸುವುದಕ್ಕಿಂತ ಜಾನುವಾರುಗಳಿಗೆ ರೋಗ ಬರದಂತೆ ತಡೆಗಟ್ಟುವುದರಲ್ಲಿ ರೈತರ ಜಾಣ್ಮೆ ಅಡಗಿದೆ.